ನೆಲಗದರನಹಳ್ಳಿಯ ಗ್ರಾಮಸ್ಥರಿಂದ ಮಾರಮ್ಮ ದೇವಿಯ ಅದ್ಧೂರಿ ಜಾತ್ರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಶ್ರೇಷ್ಠ ಗ್ರಾಮವಾದ ನೆಲಗದರನಹಳ್ಳಿ ಗ್ರಾಮ ದೇವತೆ ಮಾರಮ್ಮ ದೇವಿ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೆದಿದ್ದು, ಗ್ರಾಮದ ಹಿರಿಯರು ಸಾಮಾಜಿಕ, ಧಾರ್ಮಿಕ, ಸಾಂಪ್ರದಾಯಿಕವಾಗಿ ಕುಡಿಯುವ ನೀರು, ಮೂಲಭೂತ ಸೌಕರ್ಯವನ್ನು ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ. ಅದರಂತೆ ಮಾರಮ್ಮ ದೇವಿ ಅದ್ಧೂರಿ ಜಾತ್ರೆ ಹಲವಾರು ಅತ್ಯುನ್ನತ ಕಾರ್ಯಗಳನ್ನು ಮಾಡಿಕೊಂಡು ಸುಮಾರು ವರ್ಷಗಳಿಂದ ನಡೆಯುತ್ತಿದೆ. ಧಾರ್ಮಿಕ ರಕ್ಷಣೆ, ಸಂರಕ್ಷಣೆ ಮತ್ತು ಆಶ್ರಯ ಕೊಟ್ಟು ಜನತೆಗೆ ಸಹಾಯ ಮಾಡಿದ್ದಾರೆ. ಅದಲ್ಲದೆ ಕೈಗಾರಿಕಾ ಉದ್ಯೋಗಕ್ಕೆ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟು ಸರ್ಕಾರಕ್ಕೆ, ದೇಶಕ್ಕೆ ಉಪಕಾರ ಮಾಡಿದ್ದಾರೆ. ಪ್ರತಿಷ್ಠಿತ ಗ್ರಾಮ ಎಂದರೆ ಅದು ನೆಲಗದರನಹಳ್ಳಿ ಎಂದು ರಾಜಗೋಪಾಲನಗರ ವಾರ್ಡಿನ ಸಮಾಜ ಜನಪ್ರಿಯ ಸೇವಕ, ವಾಗ್ಮಿಗಳು, ಬುದ್ಧಿಜೀವಿಗಳು, ಚಿಂತಕರು ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನಬಸಪ್ಪ ಅವರು ಮಾರಮ್ಮ ದೇವಿ ದರ್ಶನ ಪಡೆದು ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷ ಹಾಗೂ ನೆಲಗದರನಹಳ್ಳಿ ಗ್ರಾಮದ ಹಿರಿಯ ಮುಖಂಡ ಭಾಸ್ಕರ ಆಚಾರಿ ಮಾತನಾಡಿ, ಮಾರಮ್ಮ ದೇವಿ ನಮ್ಮ ಗ್ರಾಮಕ್ಕೆ ಮತ್ತು ಗ್ರಾಮಸ್ಥರಿಗೆ ಹಗಲಿರುಳು ನಮ್ಮನ್ನು ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡು ಹೋಗುವ ತಾಯಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಂಗಸ್ವಾಮಿ, ಜಗದೀಶ್ ಯಾದವ್, ಶಿವು, ಗೋಪಾಲಕೃಷ್ಣ, ಭಾರತ್, ದೇವರಾಜು, ನಾಗರಾಜ್, ದೇವಸ್ಥಾನ ಪ್ರಧಾನ ಅರ್ಚಕರಾದ ನವೀನ್, ರವೀಶ್ ಸೇರಿದಂತೆ ಗ್ರಾಮಸ್ಥರು, ದೇವಸ್ಥಾನ ಕಮಿಟಿ ಪದಾಧಿಕಾರಿಗಳು, ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ನೆಲಗದರನಹಳ್ಳಿ ಗ್ರಾಮದಲ್ಲಿ ಮಾರಮ್ಮನ ಜಾತ್ರೆ ಮಹೋತ್ಸವ. ಈ ಜಾತ್ರೆ ಮಹೋತ್ಸವ ನಮ್ಮ ನೆಲಗದರನಹಳ್ಳಿಯಲ್ಲಿ ತಲತಲಾಂತರಗಳಿಂದ ನಡೆದಂಥ ಜಾತ್ರೆ ಮಹೋತ್ಸವ ಇದು. ಈ ಜಾತ್ರೆಗೆ ಸುಮಾರು ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಭಾಗದ ಜನಗಳು ಇಲ್ಲಿ ಬರ್ತಾರೆ. ಈ ತಾಯಿಗೆ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆ ಈ ಜಾತ್ರೆ ನಮ್ಮ ಸುತ್ತಮುತ್ತ ಊರುಗಳಿಗೆ ಅತಿ ವಿಭ್ರಂಜದಿಂದ ನಡೀತದೆ. ಇಲ್ಲಿ ಈ ನಮ್ಮ ಮಾರಮ್ಮ ದೇವಿಯ ಜಾತ್ರೆ ಮಹೋತ್ಸವ ಈ ಗ್ರಾಮದಲ್ಲಿ ನಾನು ಹುಟ್ಟು ಬೆಳೆದಂಥ ಈ ಊರಲ್ಲಿ ತಲತಲಾಂತರದಿಂದ ನಡೀತಾ ಇರೋಂಥ ಈ ಗ್ರಾಮ ದೇವತೆಯ ಜಾತ್ರೆ ಮಹೋತ್ಸವ ತುಂಬ ಅಭಿವೃದ್ಧಿಯಾಗಿ ನಡೀತಾ ಇದೆ. ಹಾಗೆ ಈ ಊರಿನ ಗ್ರಾಮಸ್ಥರು ಒಮ್ಮತದಿಂದ ಈ ಜಾತ್ರೆಯನ್ನು ಒಳ್ಳೆ ರೀತಿ ಎಲ್ಲರೂ ಸೇರಿ ಒಳ್ಳೆ ರೀತಿ ನಡೆಸ್ಕೊಡ್ತಾರೆ. ಆ ರೀತಿ ಇದೆ ಇಲ್ಲಿ. ಹಾಗೆ ಈ ಊರಿನ ಬಗ್ಗೆ ನಾವು ಹೇಳಬೇಕು ಅಂದರೆ, ತಾಯಿ ಮಾರಮ್ಮ ಅವ್ರಿಗೆ ಯಾರಿಗೆ ಅಲ್ಲಿ ಹೋಗಿ ತಾಯಿಗೆ ಶರಣಾಗ್ತಾರೋ, ಅವ್ರಿಗೇನು ಅಂದ್ಕೊತಾರೋ 6 ತಿಂಗಳಲ್ಲಿ ಏನು ಬೇಡ್ಕೊತಾರೋ ಅದು ಆಗಿರುತ್ತೆ. ಆ ರೀತಿ ಭಾರಿ ಶಕ್ತಿವಾಗಿ ನಡ್ಕೊಂಡು ಬರುವಂಥ ಶಕ್ತಿ ದೇವತೆ. ಈ ರೀತಿ ಇದೆ ನಮ್ಮ ಊರ ಗ್ರಾಮ ದೇವತೆ. ತಾವೆಲ್ಲರೂ ಬನ್ನಿ. ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ಇಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ತಲತಲಾಂತರಗಳಿಂದ ಗ್ರಾಮ ದೇವತೆ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಪ್ರತಿ 3 ವರ್ಷಕ್ಕೊಂದ್ಸರಿ ಈ ಗ್ರಾಮದಲ್ಲಿ ಜಾತ್ರೆ ಮಹೋತ್ಸವ ನಡೀತದೆ. ನನ್ನ ಹೆಸರು ಭಾಸ್ಕರಾಚಾರಿ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು. ನೆಲಗದರನಹಳ್ಳಿ ಗ್ರಾಮದ ಶ್ರೇಷ್ಠ ಬಾಂಧವರಿಗೆ ನನ್ನ ಅನಂತ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಭಕ್ತಿ ಅನ್ನೋದು ಸನಾತನ ಧರ್ಮದಲ್ಲಿ ಅತ್ಯುನ್ನತವಾಗಿರೋದು. ಉದ್ದೇಶ ವಿವಿಧ ಧರ್ಮಗಳು, ವಿವಿಧ ಜಾತಿಗಳನ್ನು ಒಳಗೊಂಡಂಥ ದೇಶದಲ್ಲಿ ಸನಾತನ ಧರ್ಮ ಭಾಳ ಮುಖ್ಯವಾಗಿದೆ. ಈ ಸನಾತನ ಧರ್ಮದಲ್ಲಿ ಆಚರಣೆಗೆ ಬರುತ್ತಿರುವ ಹಲವಾರು ದೇವರುಗಳ ಆಚರಣೆ ದೇಶದಲ್ಲಿ ಪ್ರತಿಷ್ಠಿತವಾಗಿದೆ. ಅದು ಬೆಂಗಳೂರಲ್ಲಿ ಈ ಭಕ್ತಿ ಜಾಸ್ತಿ ಆಗಿದೆ. ಮಾರಮ್ಮ ದೇವರು ಅಂತ ಹೇಳಿದ್ರೆ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಒಂದಾಗಿದೆ. ಆತ್ಮೀಯರೇ, ಭಕ್ತಾದಿಗಳು ಹಲವಾರು ವಿಷಯಗಳಲ್ಲಿ ತಮ್ಮ ಭಕ್ತಿ ಸ್ವರೂಪವನ್ನು ಆ ದೇವರಿಗೆ ತೀರಿಸ್ತಾರೆ. ಈಗ ಹಿರಿಯರಾದ ನಾರಾಯಣಸ್ವಾಮಿ ಸಾಹೇಬರು, ಮುನಿನಾರಾಯಣಸ್ವಾಮಿ ಅವರು ಮತ್ತು ನಮ್ಮ ಆತ್ಮೀಯರು, ಹಿರಿಯ ಮುಖಂಡರು, ಕಾಂಗ್ರೆಸ್ ಮುಖಂಡರಾದ ಶ್ರೀ ಭಾಸ್ಕರಾಚಾರ್ಯರು ಹಲವಾರು ವಿಷಯಗಳ ಬಗ್ಗೆ ತಮ್ಮಲ್ಲಿ ಚರ್ಚೆ ಮಾಡಿದ್ದಾರೆ. ಅದು ಸತ್ಯಾಂಶಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಅವರು ಇದೇ ಗ್ರಾಮಸ್ಥರಾಗಿರೋದ್ರಿಂದ ಈ ದೇವರ ಕೃಪೆಗೆ, ಆಶೀರ್ವಾದ ಕೃಪೆಗೆ ಮತ್ತು ಇನ್ನಿತರೆ ಹಲವಾರು ಕಾರ್ಯಕ್ರಮಗಳು ಈ ದೇವಸ್ಥಾನದವರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. ಈ ದೇವಸ್ಥಾನ ಒಂದು ಅತ್ಯಂತ ಶಕ್ತಿಶಾಲಿ ದೇವಸ್ಥಾನ ಅಂತ ನನಗೆ ಒಂದು 30-35 ವರ್ಷದಿಂದ ಗೊತ್ತು. ಈ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಮಾಜಿ ಉಪಮೇಯರು ನನಗೊಂದು ಸತಿ ಕರೆದಿದ್ದರು. ಈ ದೇವಸ್ಥಾನ ಯಾವ ಲೆವೆಲಿಗೆ ಹೋಗಿದೆ ಅಂತ ಹೇಳಿದ್ರೆ, ಸುಮಾರು ಸುತ್ತಲೂ ದಾಸಹಳ್ಳಿ ವಿಭಾಗದಲ್ಲಿ ಬರೋ ಎಲ್ಲ ಏರಿಯಾದ ಜನಗಳು ಈ ದೇವಸ್ಥಾನ ಆಶೀರ್ವಾದ ಪಡ್ಕೊತಾ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಅಪಾರ ಗೌರವ ಇದೆ ನನಗೆ. ಈ ದೇವಸ್ಥಾನ ಬಗ್ಗೆ ಇನ್ನು ಮುಂದೆ ತಾವು ಎಲ್ಲ
ಪತ್ರಿಕಾ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಸಂಗನಬಸಪ್ಪ ಬಿರಾದಾರ್, ಗ್ರಾಮ ದೇವತೆಗಳ ಟ್ರಸ್ಟ್ಗೆ ಅಧ್ಯಕ್ಷರು. ಇಲ್ಲಿ 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತದೆ, ಕೊಂಡ ನಡೀತದೆ. ವಿಶೇಷವಾಗಿ ಇಲ್ಲಿ 8 ದೇವಸ್ಥಾನಗಳಿದೆ. ಸೋಮವಾರ 3 ದೇವಸ್ಥಾನಗಳಿಗೆ ಆರತಿಗಳಾಗಿದೆ. ಇವತ್ತು 3 ದೇವಸ್ಥಾನಗಳಿಗೆ ಆರತಿ ಆಗ್ತದೆ. ಚಿಕ್ಕಮ್ಮ, ದೊಡ್ಡಮ್ಮ, ಚಪ್ಪಲಮ್ಮ ಅಂತೇಳಿ 3 ದೇವಸ್ಥಾನಗಳಿಗೆ ಇವತ್ತು ಆಗ್ತದೆ. ಇವತ್ತು ರಾತ್ರಿ 2 ಗಂಟೆಗೆ ದೇವ್ರನ್ನ ಹೊಳೆಯಿಂದ ಕರ್ಕೊಂಬಂದು, ವಿಶೇಷವಾಗಿ ಹೊಳೆಯಿಂದ ಕರ್ಕೊಂಬಂದು ಕೊಂಡನ ಪೂಜೆ ಮಾಡ್ತೀವಿ. ಆಮೇಲೆ ಇಡೀ ಗ್ರಾಮಕ್ಕೆ ಎಲ್ಲರೂ ಆರತಿಗಳು ಓಡಿಸ್ತೀವಿ. ಬೆಳಗ್ಗೆ 9 ಗಂಟೆಗೆ ರಥೋತ್ಸವದ ಮುಖಾಂತರ ಕೊಂಡ ಆಯ್ತಾರೆ. ಹಾಗಾಗಿ ನಾಳೆ ಗುರುವಾರ ಬೆಳಿಗ್ಗೆ ಕರ್ಪೂರ ಸೇವೆ ಇರ್ತದೆ. 9:30ಯಿಂದ ಮಧ್ಯಾಹ್ನ 2:30ವರೆಗೂ ಕರ್ಪೂರ ಸೇವೆ ಇರ್ತದೆ. ವಿಶೇಷವಾದ ಪುರಾತನ ಕಾಲದ ಈ ದೇವಸ್ಥಾನದ ಸಂಪ್ರದಾಯನ ನಮ್ಮ ಹಿರಿಯರು ಮಾಡಿದ್ರನ್ನ ನಾವು ಯಥಾವತ್ತಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ವಿಶೇಷವಾಗಿ ಇಲ್ಲಿ ಒಂದು ಪವರ್ ಇದೆ. ಈ ದೇವಸ್ಥಾನದ ಒಂದು ಪವರು ಭಾಳ ವಿಶೇಷವಾಗಿದೆ. ಇಂಥ ಒಂದು ಕಾರ್ಯಕ್ರಮನ ಶುಕ್ರವಾರ ಬೆಳಗ್ಗೆ 9:30ಗೆ ಎಲ್ಲ ದೇವರುಗಳು, ಆಂಜನೇಯ ಸ್ವಾಮಿ, ಮಾರಮ್ಮ ದೇವಿ, ಮೈಲಾರಲಿಂಗೇಶ್ವರ, ನಾರಾಯಣ ಸ್ವಾಮಿ ಎಲ್ಲ ದೇವರುಗಳನ್ನ ಮೆರವಣಿಗೆ ಮುಖಾಂತರ ಗ್ರಾಮದಲ್ಲಿ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಈ ಕಾರ್ಯಕ್ರಮನ ಶುಕ್ರವಾರ ಸಂಜೆಯವರೆಗೆ ಅಂತ್ಯ ಆಗ್ತದೆ. 3 ವರ್ಷಕ್ಕೊಂದ್ಸಾರಿ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಒಂದು ವಿಷಯ. ಬ್ಯೂರೋ ರಿಪೋರ್ಟರ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.